ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಪ್ಪಿತಪ್ಪಿ ನೀವೇನಾರ ಅವಳನ್ನ ನಿಮ್ಮ ಮನೆ ಸೊಸೆ ಮಾಡ್ಕೊಂಡ್ರೆ ಮುಗೀತು ನಿಮ್ಮ ಕತೆ ಆಟೆ. ಅಯ್ಯಯ್ಯೋ, ಅದು ಮಾತ್ರ ಸಾಧ್ಯನೇ ಇಲ್ಲ. ಯಾರು ಏನು ಹೇಳಿದ್ರು ನಿಮ್ಗಳ ಮನ್ಸು ಮಾತ್ರ ಬದಲಾಯಿಸ್ಕೊಬಿಡಿ. ಈಗ ಹೆಂಗಿದ್ರೋ ಹಂಗೆ ಇದ್ಬಿಡಿ. ಇವ್ರು ಇಷ್ಟೆಲ್ಲ ಶ್ರಮಪಟ್ಟು ಪುಟ್ಟಕ್ಕ ಅವ್ರ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದಮೇಲೆ ಇವ್ರಿಗೇನೋ ಲಾಭ ಇದೆ. ಈಗೇನು ಮಾತಾಡೋದು ಬೇಡ, ಆಮೇಲೆ ನೋಡ್ಕೊಳ್ಳೋಣ. ನೀವು ಹೇಳಿದ ಒಳ್ಳೇದಾಯ್ತು, ನಾವಿನ್ನೂ ಹುಷಾರಾಗಿರ್ತೀವಿ. ಆಟಯ್ಯ, ನನಗೆ ಬೇಕಾಗಿದ್ದು ನಾನು ಆ ಮನೆಗೆ ಕಾಲಿಟ್ಟಾಗ್ಲೇ ಏನೋ ಸರಿಗಿಲ್ಲ ಅಂತ ಅನ್ನಿಸ್ತಿತ್ತು. ಆದರೆ ಇಂಥವ್ರು ಅಂತ ಗೊತ್ತಿರಲಿಲ್ಲ. ಯಾರು ಸಿಗ್ತಾರೆ ಅವ್ರನ್ನ ಬುಟ್ಟಿಗೆ ಹಾಕೊಳ್ಳೋದೇ ಅವ್ರ ಕೆಲಸ. ಆ 3 ಜನ ಹೆಣ್ಮಕ್ಳು ಅವರಲ್ಲ, ಅವರು ಅವ್ರ ಅವನಂಗೆಯ. ನೀವು ಸಾನೆ ಮರ್ಯಾದಸ್ತರು, ಊರಿಗೋಸ್ಪರು. ಅದಕ್ಕೆ ನಾನೇ ನಿಮ್ಮ ತಬ ಮಾತಾಡೋಣ ಅಂತ ಬಂದೆ. ಸಾಮಾನ್ಯವಾಗಿ ನಾನು ಯಾರ ವಿಷಯಕ್ಕೂ ಹೋಗಕ್ಕಿಲ್ಲಪ್ಪ. ಕೇಳಿ. ಹೌದೌದು, ನಮ್ಮ ಅಕ್ಕ ಸಾನೇ ಸೈಲೆಂಟು, ಯಾರ ತಂಟೆಗೆ ಹೋಗಕ್ಕಿಲ್ಲ ಅಂತೀನಿ. ಈಗಲೂ ನಾನು ಕೇಳಿದೆ, ಯಾಕಕ್ಕ ಇದು ನಿನಗೆ ಅವ್ರಿಗೆ ಏನು ಇಷ್ಟನೋ ಅದು ಮಾಡ್ಕೋತಾರೆ ಅಂತ. ಆದ್ರೆ ಅಕ್ಕ ಏನು ಹೇಳಿದ್ಲು ಗೊತ್ತೇ? ನಿಮ್ಗೆಲ್ಲ ಗೊತ್ತಿರ್ತದೆ, ನಾನು ಹೇಳ್ತೀನಿ ಕೇಳಿ. ಮೇಷ್ಟ್ರು ಮನೆಯವರು ಪಾಪ ಮೇಷ್ಟ್ರನ್ನ ಯಾಮರ್ಸಿ ಪುಟ್ಟಕ್ಕನ ಮನೆಯವ್ರು ಬುಟ್ಟಿಗೆ ಹಾಕೋಬಿಟ್ಟವ್ರೆ. ಇದರಿಂದ ತೊಂದರೆ ಆಗೋದು ಬರೀ ಮೇಷ್ಟ್ರಿಗೆ ಮಾತ್ರ ಅಲ್ಲ, ಅವ್ರ ಅಪ್ಪ ಅಮ್ಮನಿಗೂ ಇದನ್ನು ತಿಳಿಸೋದು ನಮ್ಮ ಕರ್ತವ್ಯ ಅಂತ ಕರ್ಕೊಂಡು ಬಂದು ಅದಕ್ಕೆ ಬಂದು. ಈ ಊರ್ನಾಗೆ ಕಾರ್ ಮಾಡಿಕೊಂಡಿರೋರು ಕಮ್ಮಿ ಜನ, ಅದ್ರಾಗೆ ನಾವು ಒಬ್ರು. ನಮ್ ಕಾರು ಒಬ್ಬರ ಮನೆ ಮುಂದೆ ಹೋಗಿ ನಿಲ್ತೈತೆ ಅಂದ್ರೆ ನಾವು ಆ ಮನೆಯವ್ರ ಮ್ಯಾಗೆ ಗೌರವ ಮಡಗಿದ್ರೆ ಮಾತ್ರ. ನಿಮ್ ಮ್ಯಾಕೆ ನನಗೆ ಗೌರವ ಐತೆ, ಅದಕ್ಕೆ ಹೇಳ್ತಾ ಇವ್ನಿ. ಅವ್ರ ಸಂಬಂಧ ಮಾತ್ರ ಅಲ್ಲ, ಅವ್ರ ಮನೆ ಕಡೆಗೆ ತಲೆ ಹಾಕಿ ಕೂಡ ಮಲಗಬೇಡಿ. ಇಲ್ಲ ಇಲ್ಲ, ಇನ್ಮೇಲೆ ಆ ಮನೆ ಕಡೆ ಹೋಗೋದೇ ಇಲ್ಲ ನಾವು. ನಿಮ್ಮ ಮಗನ್ಗೆ ಮೇಷ್ಟ್ರು ಕೆಲಸ, ಕೈ ತುಂಬಾ ಸಂಬಳ, ಇನ್ನೇನ್ ಬೇಕು ಅವ್ರಿಗೆ? ಅದಕ್ಕೆ ಪ್ಲಾನ್ ಮಾಡಿ ಹಿಂಗ್ ಮಾಡೋರೆ. ಅವಳು ಎಬ್ಬೆಟ್ಟು, ನಿಮ್ಮ ಮಗ ಮೇಷ್ಟ್ರು, ಎಲ್ಲಿಂದ ಎಲ್ಲಿಗೆ ಸಂಬಂಧ? ನಾನು ಹೇಳೋದು ಹೇಳಿವ್ನಿ, ಇನ್ ಮ್ಯಾಕ್ ನಿಮ್ ಇಷ್ಟ. ಹುಷಾರಾಗಿರಿ ಆಟೆಯ. ನಾವಿನ್ ಬರ್ತೀವಿ. ಹೊಲ್ಡವ ಕಾಳಿ. ಕಣಕ್ಕ. ಮುರಳಿ ಸರ್ ಅಥವಾ ಸುಮಾ ಆದರೂ ಇತ್ಲ ಕಡೆ ಬರ್ತಾರೆ ಅಂದರೆ ಅವರು ಅಲ್ಲೇ ನಿಂತವ್ರೆ. ಈ ವಯ್ಯ ಮುರಳಿ ಸರ್ಗೆ ಬಾಡಿ ಗಾರ್ಡ್ ಆಗಿ ಬಂದವನ ಅಥವಾ ಇಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಂಡು ಹೋಗಿ ಅವ್ರ ಅಪ್ಪ ಅಂತವ ಏಳಕ್ಕೆ ಬಂದವನ ಒಂದು ಅರ್ಥ ಆಯ್ತಲ್ಲ. ತಡ ಮಾಡಿದಷ್ಟು ಸರಿ ಬರೋಕ್ಕಿಲ್ಲ, ಹೋಗಿ ಹೇಳ್ಬಿಡವ. ನನಗೆ ಸ್ನೇಹ ಅಕ್ಕ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅನ್ನೋ ಭಯ ಇತ್ತು. ಸದ್ಯ ದೇವ್ರ ದಯೆ, ಅವಳು ಒಪ್ಕೊಂಡ್ಲು. ಸ್ನೇಹ ಅಕ್ಕ ಅಂದರೆ ನಿಮಗೆಲ್ಲ ಭಯನಾ? ನಮಗೆ ಮಾತ್ರ ಅಲ್ಲ, ಮುರಳಿ ಸರ್ಗೂ ಭಯನೇ. ಬೇಕಾದ್ರೆ ಕೇಳಿ ನೋಡಿ. ಭಾವ, ಸ್ನೇಹ ಅವರು ಪೊಲೀಸ್ ಇದ್ದಂಗೆ. ಅವ್ರ ಕಣ್ಣೆದುರುಗಡೆ ಒಂದು ಸಣ್ಣ ತಪ್ಪು ಕೂಡ ಮಾಡಂಗಿಲ್ಲ, ಸಿಕ್ಕಾಕೊಂಡ್ಬಿಡ್ತೀರಾ. ಓಹೋ, ಹೇಳಿದ್ದು ಒಳ್ಳೇದಾಯ್ತು. ಯಾಕೆ, ನೀವೇನಾದ್ರೂ ತಪ್ಪು ಮಾಡೋ ಪ್ಲಾನ್ ಮಾಡಿದ್ರಾ? ಹಾಗೇನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ನಾವು ತಮಾಷೆಗೆ ಹೇಳಿದ್ವಿ, ಸೀರಿಯಸ್ ಆಗಿ ತಗೋಬೇಡಿ. ಸುಮಾ, ಸುಮಾ, ಕುರ್ಸಿ ಏನು ಅಲ್ಲೇ ನಿಂತ್ಕೊಂಡು ಸನ್ನೆ ಮಾಡ್ತಿದ್ಯಾ? ಬಾರೋ. ಅಯ್ಯೋ, ಇವಳೊಬ್ಳು ಜೋರಾಗೆ ಕೂಗ್ಬಿಟ್ಲು. ಬಾರೋ. ಏನು? ಏನಿಲ್ಲ ಸುಮಾ, ನಿಂತ ಓಸಿ ಮಾತಾಡ್ಬೇಕಿತ್ತು. ಏನ್ ವಿಷಯ? ಓಸಿ ಬಾ ನೀನು. ಏನ್ ಹೇಳು? ಈಗ ನಾವ್ ಎಲ್ಲಿಗೆ ಹೋಯ್ತಾ ಇದೀವಿ ಗೊತ್ತಾ? ಮುರಳಿ ಮೇಷ್ಟ್ರು ಮನೆಗೆ. ಆ ವಯ್ಯನ್ಗೆ ಪುಟ್ಟಕ್ಕನ ಮ್ಯಾಗೆ ಸಾನೆ ಸಿಟ್ಟೈತೆ. ಅವ್ರ ಮನೆಗೆ ಹೋಗಿ ಪುಟ್ಟಕ್ಕನ ಮೇಲೆ ಆ ವಯ್ಯನ್ಗಿರೋ ಸಿಟ್ಟನ ಶಾಶ್ವತವಾಗಿರೋಂಗ್ ಮಾಡ್ಬೇಕು.
ಸರಿ ಬಾ. ಮುರಳಿ ಸರ್, ಇವ್ರ ಅಮ್ಮ ನಿಮ್ಮ ಮನೆಗೆ ಹೋಗಿದಾರಂತೆ. ಪುರ್ಸಿ, ಇವ್ರು ಮುರಳಿ ಸರ್ಗೆ ಸಪೋರ್ಟು, ಭಯ ಪಡ್ಬೇಡ. ಹೋ ಹೌದಾ? ನಮ್ಮನೆಗೆ ಹೋಗಿದ್ದಾರಾ? ಯಾಕೆ? ನಮ್ಮ ಮಮ್ಮಿಗೆ ಈ ಮದುವೆ ನಿಲ್ಸದೆ ಗುರಿ ಸರ್. ಹಾಗಾದ್ರೆ ನೀನು ನಿಮ್ಮ ಮಮ್ಮಿಗೆ ವಿರುದ್ಧನಾ? ನಾನು ಯಾವತ್ಗೂ ಪುಟ್ಟ ಒಂದ್ ಕಡೆನೆ, ಆದ್ರೆ ನಮ್ಮ ಮಮ್ಮಿ ಮಾಡೋ ಕೆಲಸ ನಂಗೆ ಸ್ವಲ್ಪನೂ ಇಷ್ಟ ಆಯ್ಕಿಲ್ಲ ಸಾರ್. ಈಗೇನು ಮಾಡೋದು ಬಾವ? ಅಪ್ಪ ಅಮ್ಮ ಆಲ್ರೆಡಿ ಕೋಪ ಮಾಡ್ಕೊಂಡಿದ್ದಾರೆ, ಈಗ ಇವ್ರು ಬೇರೆ ಮನೆ ಹೋಗಿದ್ದಾರೆ ಅಂತಿದ್ದಾರೆ. ತಲೆ ಕೆಡಿಸ್ಕೋಬೇಡ ಮುರಳಿ, ಯಾರು ಏನೇ ಅಂದ್ರು ಅವ್ರನ್ನ ನಾವು ಕನ್ವಿನ್ಸ್ ಮಾಡೋಣ. ಹೌದು ಸರ್, ನನಗೂ ಹಂಗೆ ಅನಿಸ್ತಿದೆ. ಪುರ್ಸಿ, ಇನ್ಮೇಲಿಂದ ಇಂಥದ್ದು ಏನೇ ವಿಷಯ ಇದ್ರೂ ನಮ್ಗೆ ತಿಳಿಸು. ಶಾಂತ, ಮುತ್ತಯ್ಯನಿಗೆ ಎಲೆ ಅಡಿಕೆ ಅಂದ್ರೆ ಶಾನ ಇಷ್ಟ. ಹೋಗುವ ತಕೊಂಬಂದು ಕೊಡು. ಅಯ್ಯೋ ಬೇಡ ಕಣಕ್ಕ, ಒಂದೊಂದೇ ಚಟ ಮತ್ತೆ ಶುರು ಆಗ್ಬಿಟ್ರೆ ಕಷ್ಟ ಆಯ್ತದೆ. ಶಾಂತಕ್ಕ, ಅವ್ವ ಹೇಳ್ತಿರೋದು ನಿಜಾನೇ. ಮೆತ್ತಗೆ ಒಂದೊಂದೇ ನೆನಪಿಸಿದ್ರೆ ಎಲ್ಲ ನೆನಪಾಗ್ಬೋದು. ನನಗೆ ಅನಿಸ್ತೈತೆ ಈ ವಯ್ಯ ಹಿಂಗೆ ಇರೋದು ವಾಸಿ ಅಂತ. ಆಡಿಸಿ ನಾಡು ಬೀಳಿಸಿ ನಾಡು ಉರುಳಿ ಹೋಗದು. ಪುಟ್ಟಕ್ಕ, ನಂಜವಂತಾವ ಆಮೇಕೇನ ಮಾತಾಡ್ದ್ಯಾ? ಇಲ್ಲ ಕಣವ. ನಾನು ಅಣ್ಣಯ್ಯಂಗೆ ಕಾಲ್ ಮಾಡಿದೆ, ಫೋನ್ ಪಿಕ್ ಮಾಡಲಿಲ್ಲ. ನಾನೇ ಒಂದ್ಕಿತ ನಂಜವನ್ ಮನೆಗೆ ಹೋಗಿ ಬರ್ಬೇಕು. ನಂಜವನಿಗೆ ನನ್ನ ಮೇಲೆ ಶಾನ ಕೋಪ ಬಂದ್ಬಿಟ್ಟದೆ. ನಾನು ಏನು ತಪ್ಪು ಮಾಡಿದ್ನೋ ಏನೋ, ಎಲ್ರಿಗೂ ನಿಷ್ಠೂರ ಆಗಂಗೋಯ್ತು. ನಂಜಮ್ಮನ ಬದಲು ಬಂಗಾರಮ್ಮ ಏನಾದರೂ ಕೋಪ ಮಾಡ್ಕೊಂಡಿದ್ರೆ ಅವ್ವ ಇಷ್ಟೊತ್ತಿಗೆ ಫುಲ್ ಬೇಜಾರಾಗ್ಬಿಟ್ಟಿರೋಳು ಅಲ್ವೇನವ್ವ? ಶಿವನೇ ಮಾತನಾಡ್ತಾ? ಏನಿಲ್ಲ ಅವ್ವ, ಇತ್ತೀಚೆಗೆ ನಮ್ಮ ಅವ್ವಂಗೆ ಎಲ್ರಿಗಿಂತ ಬಂಗಾರಮ್ಮನೇ ಹೆಚ್ಚು ಅಂತ ಹೇಳಕ್ ಬಂದೆ ಅಷ್ಟೆ. ಏನೂ ಇಲ್ಲ, ನಂಗೆಲ್ಲರೂ ಒಂದೇ, ಯಾರು ಹೆಚ್ಚು ಇಲ್ಲ, ಯಾರು ಕಮ್ಮಿ ಇಲ್ಲ. ಸರಿ, ಹಾಗಿದ್ರೆ ನಾಳೆ ಸುಭಾಷಿತ ಬೋರ್ಡ್ ಮೇಲೆ ಬರೆಯೋಣ, ನಂಗೆ ಯಾರು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ, ಇಂತಿ ನಿಮ್ಮ ಪುಟ್ಟಕ್ಕ ಅಂತ. ಇವಳು ಯಾಕೆ ಹಿಂಗೆ ಆಡ್ಕತ್ತವಳೆ ಗೊತ್ತಾ ಶಾಂತ? ಯಾಕೆ? ಅದ್ರಲ್ಲಿ ಏನೂ ಗೊತ್ತಿಲ್ಲ. ನಾನು ಶಾಂತಕ್ಕನೂ ಕೇಳಿದೆ, ಅವ್ವ ನಿಂಗೇನಾದರೂ ಹೇಳಿದ್ಲಾ ಅಂತ. ಅವ್ವ, ನೀನು ಹೇಳ್ದಿದ್ರು ನಂಗೆ ಗೊತ್ತಾಗತ್ತೆ. ಸಹನಾ ಅಕ್ಕನ ಪ್ರೀತಿ ವಿಷಯ ನಿಂಗೆ ಹೇಳಿರೋದು ಬೇರೆ ಯಾರೂ ಅಲ್ಲ, ಆ ದೊರೆ. ದೊರೆ 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 ಆಗಾಗ ಹಿಂಗೆ ದೊರೆ ದೊರೆ ಅಂತ ಹೇಳ್ತಾನೆ ಇರ್ತಾನೆ ಕಣಮ್ಮ. ನಂಗೆ ಗೊತ್ತು ಅವ್ವ. ಅಚ್ಚೆ ದೊರೆ, ಅವನೇ ದೊರೆ. ಅವ್ವ ಅಚ್ಚೆ, ನಂಗೆ ಗೊತ್ತು ಅವನೇ. ಹಾಯ್ ಚಂದ್ರು, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಏನಯ್ಯ ಇಷ್ಟು ದೊಡ್ಡ ವಿಷಯ ಆಗಿದೆಯಲ್ಲ, ನನಗೆ ಇದ್ರ ಬಗ್ಗೆ ಏನು ಹೇಳಿಲ್ವಲ್ಲ ನೀನು? ಯಾವುದ್ರ ಬಗ್ಗೆ ಹೇಳ್ತಿದ್ಯಾ? ಇನ್ಯಾವುದು, ನಿನ್ನ ಡಿವೋರ್ಸ್ ಬಗ್ಗೆ. ಕಿಶೋರ್ ನಿಮ್ಮ ಮನೆಗೆ ಬಂದಿದ್ರ ಬಗ್ಗೆ ಮಾತಾಡಿದ್ದಂತೆ, ನನಗೆ ಹೇಳ್ಬಾರ್ದಾಗಿತ್ತ? ಅದು ಹೋಗಲಿ ಬಿಡು, ಮಾಡೋ ಸಪೋರ್ಟ್ಗೆ ನಾವು ಇದ್ದೇ ಇರ್ತೀವಿ ಚಂದ್ರು, ನೀನು ಫೀಲ್ ಆಗಬೇಡ ಅಷ್ಟೇ. ಜನ ಯಾವತ್ತೂ ಲಾರಿಗೆ ಕಷ್ಟ ಬಂದಾಗಲೇ ಆಡ್ಕೊಂಡೋಗಿ ಮೊದಲು ನೋಡೋದು. ಹಾಂ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ಹಾಗೇನಿಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಮಾತಾಡಬಾರ್ದು ಅಂತ ಸುಮ್ಮನೆ ಇದೆ ಅಷ್ಟೇ. ನೀನು ಸುಮ್ಮನೆ ಇದೆಯಾ, ಆದರೆ ಆ ರಾಜೇಂದ್ರ ಸುಮ್ಮನೆ ಇರಬೇಕಲ್ಲ. ನೀನು ವೈಫ್ ಕಡೆ ಅವನೇ ಅಂತೆ ಲಾಯರು. ಹೌದಾ? ಈ ವಿಷಯ ನಿನಗೆ ಗೊತ್ತಿರಲಿಲ್ವಾ? ಆ ಲಾಯರ್ ರಾಜೇಂದ್ರನ್ನ ನಿಮ್ಮ ಮತ್ತೆ ಮನೆಗೆ ಕರೆದಿದ್ರಂತೆ.
ಅವನೋಗಿ ಮ್ಯೂಚುವಲ್ ಡಿವೋರ್ಸ್ ಬಗ್ಗೆ ಮಾತಾಡ್ಕೊಂಡು ಬಂದಂತೆ. ಚಂದ್ರು ಕೇಸ್ನ ನಾನು ತೊಗೊಂಡಿದ್ದೀನಿ ಅಂತ ಊರು ತುಂಬ ಹೇಳ್ಕೊಂಬರ್ತಿದ್ದಾನೆ. ವಸು ನನ್ನ ಹತ್ರ ಮಾತಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಅವಳ ವಿಷಯದಲ್ಲಿ ಕಂಟಿ ದಾರಿಗೆ ಬರ್ತಾನೆ ಅನ್ನೋ ಕಾರಣಕ್ಕೆ ನಾನು ಹೀಗೆ ಮಾಡಿದೆ. ಆದರೆ ವಸುನು ಡಿವೋರ್ಸ್ ಕೊಡೋಕ್ಕೆ ಮುಂದಾಗಿದ್ದಾಳ. ಆದರೂ ಚಂದ್ರು, ನೀನು ತೊಗೊಂಡಿದ್ದು ಒಳ್ಳೆ ನಿರ್ಧಾರ ಕಣಯ್ಯ. ಸೆಟ್ ಆಗದಿರೋ ಸಂಸಾರದಲ್ಲಿ ನರಕ ಅನುಭವಿಸೋದಕ್ಕಿಂತ ದೂರ ಆಗೋದೇ ಒಳ್ಳೆಯದು. ಮುತ್ತಯ್ಯ, ನಿಂಗೆ ದೊರೆ ಯಾರು ಅಂತ ಗೊತ್ತಾ? ಹೇಳು ಮುತ್ತಯ್ಯ, ನಿಂಗೆ ದೊರೆ ಯಾರು ಅಂತ ಗೊತ್ತಾ? ಗೊತ್ತು. ಅವನಿಂದನೇ ನಂಗೆ ಹಿಂಗಾಗಿದ್ದು. ಏನು? ದೊರೆಯಿಂದ ನಿಂಗೆ ಏನಾಯ್ತು ಮುತ್ತಯ್ಯ? ನಂಗೆ ಹುಷಾರು ತಪ್ಪಿತು. ಎದೆ ಮೆಗೆ ಅವ್ವ ಅಚ್ಚೆ ಅವನೇ ದೊರೆ, ಅವನೇ. ಮುತ್ತಯ್ಯ, ಅವನು ಹೇಗಿರ್ತಾನೆ ನೋಡಕ್ಕೆ? ಅವನು ಅವ್ರ ಮಗ. ಅವ್ರ ಮಗ ವಸೂಲಿ, ಸಾಲ ವಸೂಲಿ ಅವನೇ. ಏನು ಹೇಳ್ತಾ ಇದೀಯ ಮುತ್ತಯ್ಯ? ಯೋ, ಆ ಹೆಸರು ಕೇಳಿದ ಕೂಡಲೇ ಯಾಕೆ ಹಿಂಗಾಡ್ತೀಯ ನೀನು? ಮುತ್ತಯ್ಯ, ನೀನು ದೊರೆನ ನೋಡಿದ್ರೆ ಕಂಡು ಹಿಡಿತೀಯಾ? ಹಾಗಿದ್ರೆ ಅದಕ್ಕೋಸ್ಕರ ಆದರೂ ನೀನು ಸರಿ ಹೋಗಬೇಕು. ನನಗೆ ಆ ದೊರೆ ಯಾರು ಅನ್ನೋದು ಗೊತ್ತಿಲ್ಲ. ನಂಗೆ ಗೊತ್ತು ಅಂತ ನೀನು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಸರಿ ಬಿಡವ, ಈ ವಿಷಯಕ್ಕೆ ನನಗೂ ನಿಂಗೂ ವಾದ ಬೇಡ. ನಾನು ಚಂದ್ರು ಅಣ್ಣಯ್ಯನ ಭೇಟಿ ಆಗಬೇಕು ಅಂದ್ಕೊಂಡಿದ್ದೆ. ನಾನೇ ಒಂದ್ಸಲ ಕೋರ್ಟ್ವರೆಗೂ ಹೋಗಿ ನೋಡ್ಕೊಂಡು ಬರ್ತೀನಿ. ನಂಗಿಲ್ಲಿ ಬೇರೆ ಏನು ಕೆಲಸ ಇಲ್ಲ ಅಲ್ವಾ? ಏನೂ ಇಲ್ಲ, ನೀನು ಹೋಗು, ನಾನು ನೋಡ್ಕೊತೀನಿ. ಹುಷಾರು. ನಾನೇ ನಂಜಮ್ಮನೋ ಅಥವಾ ಬಂಗಾರಮ್ಮನೋ ಭೇಟಿ ಆಗಕ್ಕೆ ಹೋಗ್ತಿಲ್ಲ. ನೀನು ಹುಷಾರು ಅನ್ನಕ್ಕೆ. ಚಂದ್ರು ಅಣ್ಣಯ್ಯನ ಹತ್ರ ಮಾತಾಡಕ್ಕೆ ಹೋಗ್ತಿದ್ದೀನಿ. ಮಾತಾಡ್ಕೊಂಡು ಬರ್ತೀನಿ. ಸಾಧ್ಯ ಆದರೆ ಚಂದ್ರನ ಬರೋ ಕೇಳು. ಹಾಂ ಸರಿ. ಕೋರ್ಟ್ಗೆ ಬಂದೀನಿ ಅಂತ ಹೇಳೋಕ್ಕೂ ಪಾಪ ಫೋನ್ ತೆಗಿತಾ ಇಲ್ವೇ? ಇಲ್ಲಿ ಎಲ್ಲವೂ ನಮ್ಮನ್ನು ರೌಡಿ ಹಂಗೆ ನೋಡ್ತಾವ. ಇವ್ರೆ ಚಂದ್ರಭಾವನ್ನ ನೋಡ್ಬೇಕಿತ್ತು. ಎಲ್ಲರೂ ಅಂತ ಏನೋ ಗೊತ್ತಾ? ಶ್ರೀ, ಹಾಯ್ ಶ್ರೀ. ಇದೇನು ಆಶ್ಚರ್ಯ, ನೀವು ಕೋರ್ಟಲ್ಲಿ ಏನು ಮಾಡ್ತಿದ್ದೀರಾ? ಅದು ನಮ್ಮ ಸಾಹೇಬ್ರ ಜೊತೆಗೆ ಬಂದಿದ್ದೆ. ಯಾಕೆ, ಏನಾದರೂ ಪ್ರಾಬ್ಲಮಾ? ಅವ್ರದ್ದೇನೋ ಜಾಗ ತಕರಾರು, ಅದಕ್ಕೆ ಕರ್ಕೊಂಬಂದಿದ್ರು. ಓ ಹೌದಾ, ಸರಿ. ನಾನು ಚಂದ್ರು ಅಣ್ಣಯ್ಯನ ಭೇಟಿಯಾಗಿ ಬಂದಿದ್ದೆ. ನೀವು ನಿಮ್ಮ ಕೆಲಸ ಮುಂದುವರಿಸಿ. ಇವ್ರುವೆ ಬಾವಂತವ ಡೈವರ್ಸ್ ವಿಷಯ ಮಾತಾಡಕ್ಕೆ ಬಂದವರಾ? ಸರಿ, ಹಾಗಿದ್ರೆ
ಸಿಗೋಣ. ಅಲ್ಲ ಮಿಸ್ಸು, ನನಗೇನೋ ಕೆಲಸ ಇಲ್ಲ, ನಾನು ನಿಮ್ಮ ಜೊತೆಗೆ ಬರ್ಬೋದಾ? ಅಲ್ಲ ನಿಮ್ಗೇನೋ ತೊಂದರೆ ಇಲ್ಲ ಅಂದರೆ? ತೊಂದರೆ ಏನಿಲ್ಲ ಶ್ರೀ, ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ. ನಿಮ್ಮ ಗದ್ದೆಗೆ ಬಂಗಾರಮ್ಮನವ್ರು ಬಂದಾಗಲೂ ಇದ್ರ ಬಗ್ಗೆ ಮಾತಾಡಿರ್ಬೋದೇನೋ. ಇಲ್ಲ ಇಲ್ಲ, ನಾ ಅವ್ರ ಮಾತಾಡನೇ ಇಲ್ಲ. ಅಣ್ಣಯ್ಯ ಮತ್ತು ಅದಕ್ಕೆ ಮಧ್ಯೆ ತುಂಬಾ ಮನಸ್ತಾಪ ಶುರು ಆಗಿದೆ ಶ್ರೀ. ಅಣ್ಣಯ್ಯ ಅದಕ್ಕೆ ಡಿವೋರ್ಸ್ ಕಳಿಸೋವರೆಗೂ ವಿಷಯ ಹೋಗಿದೆ. ಇದ್ರ ಬಗ್ಗೆನೇ ಮಾತಾಡಬೇಕಿತ್ತು. ಅಣ್ಣಯ್ಯ ನೋಡಿದ್ರೆ ಫೋನೇ ತೆಗಿತಾ ಇಲ್ಲ. ಅದಕ್ಕೆ ನಾನೇ ಇಲ್ಲಿಗೆ ಬಂದೆ. ಬನ್ನಿ ಶ್ರೀ, ಹೋಗಿ ಕೇಳೋಣ ಅವ್ರನ್ನೇ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ. ಅಣ್ಣಯ್ಯ, ಛೇ, ಎಷ್ಟೇ ಹೇಳಿದ್ರು ಇವು ನನ್ನ ಮಾತಿಗೆ ಬೆಲೆ ಕೊಡೋ ಕಾಣ್ತಿಲ್ಲ. ಅಣ್ಣಯ್ಯ, ನಾನು ಹಿಂಗೆ ಎಷ್ಟು ಸಲ ಕಾಲ್ ಮಾಡಿದೆ, ನೀನು ಕಾಲೇ ಪಿಕ್ ಮಾಡ್ತಿಲ್ಲ. ಅದಕ್ಕೆ ನಿನ್ನ ಹುಡ್ಕೊಂಡು ನಾನು ಸೀದಾ ಕೋರ್ಟ್ಗೆ ಬಂದೆ. ಫ್ರೀ ಇದೆಯಾ ಅಣ್ಣಯ್ಯ? ಒಂದು 10 ನಿಮಿಷ ಮಾತಾಡ್ಬೋದಾ? ಏನು ವಿಷಯ? ಸರ್ ನಮಸ್ತೆ. ಏನು ವಿಷಯನಾ? ನಾನು ಯಾವಾಗ ನಿನ್ನ ಭೇಟಿ ಆಗಕ್ಕೆ ಬಂದಿದ್ರು ನೀನು ಹೀಗೆಲ್ಲ ಕೇಳೇ ಇಲ್ಲ. ಈಗೇನಾಯ್ತು? ಈಗ ನಂಗೆ ಸ್ವಲ್ಪ ಕೆಲಸ ಇದೆ ಸ್ನೇಹ. ನೀನು ಯಾಕೆ ಕೋರ್ಟಿಗೆ ಬರೋಕ್ಕೆ ಹೋದೆ? ನಿನ್ನ ಹತ್ರ ಮಾತಾಡೋಕ್ಕೆ ಅಂತ ಹೇಳಿದ್ನಲ್ಲ ಅಣ್ಣಯ್ಯ. ನನ್ನ ಹತ್ರ ಮಾತಾಡೋದಕ್ಕೆ ಇನ್ನೊಬ್ಬರನ್ನ ಜೊತೆಲಿ ಕರ್ಕೊಂಬಂದ? ಇನ್ನೊಬ್ರನ್ನ? ಅಣ್ಣಯ್ಯ, ಶ್ರೀ ನಿಂಗೆ ಪರಿಚಯ ಇರೋರೇ ಅಲ್ವಾ? ಕ್ಷಮಿಸಿ, ನಾವು ಆ ಕಡೆಗೆ ಇರ್ತೀನಿ. ಮಿಸ್ಸು, ನೀವು ಮಾತಾಡ್ಕೊಂಡ್ಬನ್ನಿ. ಶ್ರೀ, ಪರವಾಗಿಲ್ಲ. ನೀನು ತುಂಬ ಇಂಡಿಪೆಂಡೆಂಟ್ ಅಂತ ಅಂದ್ಕೊಂಡಿದ್ದೆ ಸ್ನೇಹ. ಆದರೆ ನೀನು ಎಲ್ಲೇ ಹೋದರೂ ಶ್ರೀ ನಿನ್ನ ಜೊತೆನೇ ಇರಬೇಕಾ? ಅಣ್ಣಯ್ಯ, ನಿಮ್ಮಪ್ಪ ಬಿಟ್ಟು ಹೋದಾಗಿಂದ ಗಂಡಸರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ನಿನಗೆ. ಅಷ್ಟು ಸುಲಭವಾಗಿ ಯಾರೂ ನಂಬ್ತಾ ಇರಲಿಲ್ಲ. ತುಂಬ ಸ್ವಾಭಿಮಾನದ ಹುಡುಗಿ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಶ್ರೀ ಬಂದ ಮೇಲೆ ಎಲ್ಲ ಬದಲಾಗಿದೆ ಅಲ್ವಾ? ಅಫ್ಕೋರ್ಸ್ ಕಾಲ ಕಳೀತಿದ್ದ ಹಾಗೆ ಸ್ವಾಭಿಮಾನನ ಕಳೆದು ಹೋಗುತ್ತೆ. ಅಣ್ಣಯ್ಯ, ನಿಂಗೆ ಈಗ ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು, ನಾನು ಇನ್ನೊಂದ್ಸಲ ಸಿಗ್ತೀನಿ. ಸ್ನೇಹ, ಆಗ್ಲೂ ಜೊತೆಲಿ ಇವ್ರನ್ನೇ ಕರ್ಕೊಂಡ್ಬರ್ತೀಯಾ? ಏನು ಸರ್, ನಿಮಗೆ ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಯಾವಾಗಲೂ ಹುಡುಗಿನ ಸುತ್ತೋದ ಕೆಲಸನಾ? ಅಣ್ಣಯ್ಯ, ಯಾಕಣ್ಣಯ್ಯ ಹಿಂಗೆಲ್ಲ ಮಾತಾಡ್ತಿದ್ಯಾ? ನೀನು ಡಿವೋರ್ಸ್ ನೋಟಿಸ್ ಕಳಿಸಿದ್ರ ಬಗ್ಗೆ ನಾನು ಮಾತಾಡಕ್ಕೆ ಬಂದಿರೋದು. ನೀನು ನೋಡಿದ್ರೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಏನೇನೋ ಮಾತಾಡ್ತಿದ್ಯಲ್ಲ. ನಂಗೆ ನನ್ನ ಮೊದಲಿನ ಚಂದ್ರು ಅಣ್ಣಯ್ಯ ಕಾಣ್ತಾನೆ ಇಲ್ಲ. ನೀನು ಯಾರೋ ಬೇರೆಯವ್ರ ಥರ ಬಿಹೇವ್ ಮಾಡ್ತಿದ್ಯಾ. ನೀನು ಬೇರೆ ಹಾಗೆ ಬಿಹೇವ್ ಮಾಡ್ತಿದ್ದಿಲ್ಲ ಸ್ನೇಹ. ನಮ್ಮಮ್ಮ ನಿಮ್ಮ ಮನೆಗೆ ಬಂದಾಗ ನೀನು ಮತ್ತೆ ಪುಟ್ಟವ್ವ ಬಂಗಾರಮ್ಮಗೆ ಸಪೋರ್ಟ್ ಮಾಡಿ ಮಾತಾಡಿದ್ರಂತೆ. ಸಪೋರ್ಟ್ ಅಲ್ಲ, ನ್ಯಾಯ ಯಾವ ಕಡೆ ಇತ್ತೋ ಆ ಕಡೆನೇ ಮಾತಾಡಿದೆ ಅಷ್ಟೇ. ಸರ್, ನಾನು ನಿಮ್ಗೆ ಹೇಳೋಷ್ಟು ದೊಡ್ಡವನಲ್ಲ. ಆದರೆ ನೀವು ನೋಟಿಸ್ ಕೊಟ್ಟಿರೋ ವಿಷಯ ನಂಗೆ ಗೊತ್ತಾಗೈತೆ. ಪಾಪ ಸರ್ ತಂಗ್ಯವ,
ನೀವು ಬಂದು ಕರ್ಕೊಂಡು ಹೋಗ್ತೀರ ಅಂತ ಚೆನ್ನಾಗಿ ನಂಬಿಕೆ ಕೊಂಡೋಡೆ. ನೀನು ಮಾತಾಡ್ಬೇಡ. ನಿನ್ನ ಹತ್ರ ಮಾತಾಡೋ ಇಂಟ್ರೆಸ್ಟ್ ನನಗಿಲ್ಲ. ಅಣ್ಣಯ್ಯ, ನಿಂಗೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಅಧಿಕಾರ ಇದೆ, ಆದರೆ ಶ್ರೀ ಅವ್ರ ಮೇಲೆ ಕೂಗಾಡೋ ಅಧಿಕಾರ ಇಲ್ಲ. ಓ, ಈ ಲೆವೆಲ್ಗೆ ಶ್ರೀ ಅವರು ನಿನ್ನ ಮೋಡಿ ಮಾಡಿದಾರಾ? ನನಗೆ ನಿಮ್ಮಿಬ್ಬರ ಮೇಲೆ ಸಿಟ್ಟಿದೆ. ನಿಮ್ಮ ಹತ್ರ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ನೀವಿಬ್ರು ಜೊತೆಗೆ ಸೇರಿಕೊಂಡು ಎಲ್ಲ ಸಮಸ್ಯೆಗೆ ಪರಿಹಾರ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನೀವು ತಡ್ತಾನ. ಸ್ನೇಹ, ನಿನಗೆ ಒಂದು ಗುರಿ ಇದೆ, IAS ಆಫೀಸರ್ ಆಗಬೇಕು ಅಂತ. ಮೊದಲು ಅದ್ರ ಕಡೆ ಗಮನ ಕೊಡು. ನಿನ್ನ ಮನಸ್ಸನ್ನ ಎಲ್ಲೆಲ್ಲೋ ಡೈವರ್ಟ್ ಆಗಕ್ಕೆ